ನಮಸ್ಕಾರ. ಅಮರನಾಥ್ ಯಾತ್ರೆಗೆ ಸುಸ್ವಾಗತ. ತುಂಬ ಕಾಲ್ಗಳು ಮಾಡ್ತಾ ಇದ್ದೀರಾ. ಅಮರನಾಥ್ ಯಾತ್ರೆಯಲ್ಲಿ ಮಳೆ ಇದೆ, ರದ್ದು ಮಾಡಿಬಿಟ್ಟಿದ್ದಾರೆ, ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಈ ಥರ ಎಲ್ಲ ಕೇಳ್ತಿದ್ದಾರೆ. ಹೌದು, ಮೊನ್ನೆ ಎಲ್ಲ 3ನೇ ತಾರೀಕು ಮತ್ತು 4ನೇ ತಾರೀಕಲ್ಲೂ ಸಹ ಮಳೆ ಅಮರನಾಥಲ್ಲಿ ಆಗಿದೆ. ಅಲ್ಲಿ ಏನಾಗ್ತದೆ ಅಂತಂದ್ರೆ, ಮಳೆ ಬಂದಾಗ ಸ್ಟಾಪ್ ಮಾಡ್ತಾರೆ, ರದ್ದು ಮಾಡಲ್ಲ, ಯಾತ್ರೆನ ಸ್ಟಾಪ್ ಮಾಡ್ತಾರೆ. ಯಾಕೆಂದ್ರೆ ಅದು 20 ಕಿಲೋಮೀಟ್ರ್ ಒಂದು ಕಡೆ, 46 ಕಿಲೋಮೀಟ್ರು ಮನೇಲಿ ನೆನ್ಕೊಂಡು ಹತ್ತಕ್ಕಾಗಲ್ವಲ್ಲ. ಆ ಉದ್ದೇಶದಿಂದ ಸ್ಟಾಪ್ ಮಾಡ್ತಾರೆ. ನೀವು ಅಲ್ಲಿ ಸ್ಟೇ ಆಗಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡಿರ್ತಾರೆ, ಮತ್ತು ಊಟದ ವ್ಯವಸ್ಥೆ ಫ್ರೀ ಆಗಿರ್ತದೆ, ನಿಮ್ಮಲ್ಲಿ ಸ್ಟೇ ಆಗ್ಬೋದು. ಮತ್ತು ಮಳೆ ಕಡಿಮೆ ಆದ ತಕ್ಷಣವೇ ಯಾತ್ರೆನ ಕಂಟಿನ್ಯೂ ಮಾಡ್ತಾರೆ. ಅದಕ್ಕೋಸ್ಕರ ಏನು ತಲೆ ಕೆಡಿಸ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಮಳೆ ಬಂದಾಗ ಅದು ಸಾಮಾನ್ಯ, ಯಾವಾಗಲೂ ಯಾತ್ರೆ ಟೈಮಲ್ಲಿ ಸ್ಟಾಪ್ ಮಾಡ್ತಾರೆ. ಆಮೇಲೆ ಕಂಟಿನ್ಯೂ ಮಾಡ್ತಾರೆ. ಯಾತ್ರೆ ಪರ್ಮನೆಂಟ್ ಡೇಟ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಅದು ಹಿಂದೆ ಮುಂದೆ ಅದು ಹಾಗೆ ಆಗ್ತದೆ. ಅದರಿಂದ ಏನು ತೊಂದರೆ ಇಲ್ಲ. ಮಳೆ ಸ್ವಲ್ಪ ಮೊನ್ನೆ 4ನೇ ತಾರೀಕಲ್ಲಿ ಸ್ವಲ್ಪ ಮಳೆ ಆಗಿದೆ ಅಮರನಾಥ್ ಯಾತ್ರೆಯಲ್ಲಿ. ಮತ್ತು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಅದರಿಂದ ನಿಮ್ಗೆ ಏನು ಅಮೌಂಟ್ ಕಟ್ಟಾಗಲ್ಲ. ನನಗೇನು ಅಮೌಂಟ್ ಅದರಿಂದ ಬರಲ್ಲ. ಸಬ್ಸ್ಕ್ರೈಬ್ ಬರಬೇಕು, ನಮ್ಮ ಚಾನಲ್ ಕಂಟಿನ್ಯೂ ಆಗಿರ್ಬೇಕು ಅಂತಂದರೆ ಯಾರು ಸಬ್ಸ್ಕ್ರೈಬೇ ಮಾಡಲ್ಲ. ನಾನು ಈ ನಮ್ಮದು ಯೂಟ್ಯೂಬ್ ಮಾಡಿರೋದು ಉದ್ದೇಶ ಇದು, ನನಗೆ ಯಾವುದೇ ಥರ ಅಮೌಂಟ್ ಬರಲ್ಲ ಯೂಟ್ಯೂಬ್ ಕಡೆಯಿಂದ. ಒಂದು ಕನ್ನಡದಲ್ಲಿ ಯೂಟ್ಯೂಬ್ನಲ್ಲಿ ಅಮರನಾಥ್ ಯಾತ್ರೆ ಬಗ್ಗೆ ಯಾವುದೇ ಸಹ ಮಾಹಿತಿ ಇಲ್ಲ. ಅದಕ್ಕೋಸ್ಕರ ನಾನು ತುಂಬ ಕಷ್ಟಪಟ್ಟೆ ಅಮರನಾಥ್ ಯಾತ್ರೆ ಹೋಗ್ಬೇಕಾದ್ರೆ. ಆವಾಗಲೇ ನಾನು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದೆ, ಇದರಿಂದ ಸಹಾಯ ಆಗಲಿ ಅಂತ. ನೀವು ಯಾರು ಸಬ್ಸ್ಕ್ರೈಬೇ ಮಾಡಲ್ಲ. ವ್ಯೂಸ್ ಎಲ್ಲವೂ ಏನೋ ಬರ್ತಾ ಇದೆ, ಬಟ್ ಸಬ್ಸ್ಕ್ರೈಬ್ ಮಾಡಿ, ಅದರಿಂದ ನಿಮ್ಗೆ ಏನೂ ತೊಂದರೆ ಇಲ್ಲ. ಮತ್ತು ಇಷ್ಟೇ ಇವತ್ತಿನ ಮಾಹಿತಿ. ಅವಾಗ ನಾನು ತಿಳಿಸ್ತಾ ಇರ್ತೀನಿ, ಏನೂ ತೊಂದರೆ ಇಲ್ಲ ಅಮರನಾಥ್ ಯಾತ್ರೆಯಲ್ಲಿ. ಎಲ್ಲರೂ ಆರಾಮಾಗಿ ಹೋಗಿ ಬನ್ನಿ. ಜೈ ಬಾಬಾ ಅಮರನಾಥ್.